ಪಬ್ಲಿಕ್ ಸ್ಕೂಲ್ 2011 ಇಂದ 2011ರಿಂದ ನಮ್ಮ ಶಾಲೆಯಲ್ಲಿ ಪರಿಸರ ದಿನಾಚರಣೆಯನ್ನ ಹಮ್ಮಿಕೊಂಡು ತುಂಬಾ ಒಂದು ಗ್ರ್ಯಾಂಡ್ ವೇ ಅಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಒಂದು ಚಿಕ್ಕ ಸ್ಟೆಪ್ ಇಂದ ನಾವು ಶುರು ಮಾಡಿದ್ವು. ಏನು, ಈ ತರ ಸ್ಟೇಜ್ ಪ್ರೋಗ್ರಾಮ್ ಮಾಡಿಸಿ ಮಕ್ಕಳಲ್ಲಿ ಪರಿಸರದ ಬಗ್ಗೆ ನಾವ್ ಯಾಕೆ ಕಾಳಜಿ ತೋರಿಸ್ಬೇಕು, ಪರಿಸರ ವಿನಾಶ ಆದ್ರೆ ನಮ್ಗೇನ್ ಅದರಿಂದ ಪರಿಣಾಮ ಅಂತ ಹೇಳಿ 2011ರಿಂದ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಬಂದ್ವು. ಇವತ್ತೇನ್ ಮಾಡ್ತಾ ಇದೀವಿ, ಡೊಳ್ಳು ಕುಣಿತ, ನಮ್ಮ ಬ್ಯಾಂಡ್ ಸೆಟ್, ನಮ್ಮ ಮಕ್ಕಳು ಪ್ಲಕಾರ್ಡ್ಗಳು ತಗೊಂಡು ಸ್ಲೋಗನ್ ಹೇಳ್ಕೊಂಡು ಇಡೀ ಚನ್ನಪಟ್ಟಣ ಒಂದು ಮೇನ್ ರೋಡ್ ಹೋಗಿ ನಾವು ನಮ್ಮ ಜನರಿಗೂ ಸಹ ಅದ್ರ ಬಗ್ಗೆ ಹೇಳಿ ಬರ್ತಾ ಇದೀವಿ. ನಾಳೆ ಏನ್ ಮಾಡ್ತಾ ಇದೀವಿ, ಲಾಸ್ಟ್ ಇಯರ್ ಮಾಡಿದ ಹಾಗೆ ಈ ವರ್ಷನೂ ಸಸಿ ವಿತರಣಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಹೋದ ವರ್ಷ ನಾವು 60 ಗಿಡಗಳನ್ನ ಕೊಟ್ಟಿದ್ದು, ಈ ವರ್ಷ 120 ಗಿಡಗಳನ್ನ ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ ಸಾರ್ವಜನಿಕರಿಗೆ ಹಾಗೂ ಶಾಪ್ಕೀಪರ್ಸ್ ಅಂಡ್ ರ್ಯಾಂಡಮ್ ಸ್ಟ್ರೇಂಜರ್ಸ್ who want to adopt plants and who want to grow trees, who want to protect them. ನಾವು ಅವ್ರಿಗೆ 2 ವರ್ಷ ಪ್ರಮಾಣ ಮಾಡಿಸಿ 2 ವರ್ಷ ನೋಡ್ಕೊಳ್ತೀವಿ ಅಂತ ಹೇಳಿ ಅವ್ರ ಕೈಗೆ ಒಂದು ಗಿಡನ ಕೊಡ್ತೀವಿ. ಇಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ನನಗೆ ತುಂಬಾ ಸಂತೋಷವಾಗುತ್ತಿದೆ. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಪರಿಸರವನ್ನು ಸಂರಕ್ಷಿಸುವ ಮಹತ್ವವನ್ನು ಜನರಲ್ಲಿ ಅರಿವು ಮೂಡಿಸುವುದು ಈ ದಿನ ಉದ್ದೇಶವಾಗಿದೆ. ನಮ್ಮ ಬಾಲು ಪಬ್ಲಿಕ್ ಶಾಲೆಯಲ್ಲಿ ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಜಾಗೃತಿ ಜಾಥಾದ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಹರಡಲಾಗುತ್ತದೆ. Today I am happy to speak a few words about World Environment Day. It is celebrated every year on June 5th to create awareness about protecting our environment. The environment which gives us water to drink, air to breathe, and a beautiful place to live. Nowadays, pollution, deforestation, and plastic waste are causing serious harm to the environment. World Mother's Day, World Father's Day, World Children's Day, ವರ್ಲ್ಡ್ ಲೈಬ್ರರಿ ಡೇ. ಆದ್ರೆ ಭಾರತದಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡುವಾಗ ಮಾತೃದೇವೋ ಭವ ಅಂತೀವಿ. ಪ್ರತಿ ದಿವಸ ತಾಯಿ ನೆನೆಸ್ಕೊಳ್ತೀವಿ. ಅದೇ ತರ ಪ್ರತಿದಿನ ನಮ್ಮ ಪರಿಸರವನ್ನ ನೆನೆಸ್ಕೋಬೇಕಾಗಿರೋ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಸನಾತನದಲ್ಲಿ ವಿನೂತನ ತರಬೇಕು. ಆ ಕಾಲದಲ್ಲಿ ಬೇವಿನ ಒಂದು ಗಿಡ ನೆಟ್ರೆ ಅದರಿಂದ ನಮಗೆ ಆಂಟಿಸೆಪ್ಟಿಕ್ ಗುಣಗಳು ಸಿಗ್ತವೆ ಅಂತ ಹೇಳ್ತಿದ್ರು. ಆ ಕಾಲದಲ್ಲಿ ಒಂದು ಪೀಪಲ್ ಟ್ರೀ ಗಿಡ ನೆಟ್ಟಿದ್ರೆ ಅದರಿಂದ ಆಕ್ಸಿಜನ್ ಜಾಸ್ತಿ ಬರ್ತದೆ ಅಂತ ಹೇಳ್ತಿದ್ವಿ. ಅದನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ. ಇವತ್ತು ಮನುಷ್ಯ ತುಂಬಾ ಲಾಲ್ಚಿ ಆಗ್ಬಿಟ್ಟವನೆ, ಲೋಭಿ ಆಗ್ಬಿಟ್ಟವನೆ, ಗೋಮಾಳನ ನುಂಗ್ಬಿಡ್ತಾವನೆ, ಕಾಡನ್ನ ನುಂಗ್ಬಿಡ್ತಾವನೆ. ಆ ಗೋಮಾಳದಲ್ಲಿ ಗಿಡಗಳು ನೆಡ್ಬೋದಲ್ಲ, ಮರಗಳಾಗ್ತವಲ್ಲ, ಆ ಕಾಡನ್ನ ನಾವು ಉಳಿಸ್ಕೋಬೋದಲ್ಲ. ನಾವ್ ಎಷ್ಟು ನೆಡ್ತಿದ್ದೀವಿ, ಪ್ರತಿ ವರ್ಷ ಲಕ್ಷಾಂತರ ಗಿಡ ನೆಡ್ತಾ ಇದ್ದೀವಿ ಇವತ್ತು. ಆದ್ರೆ ಅಷ್ಟೇ ಗಿಡ ಈ ಮನುಷ್ಯ ಲೋಭಿ ಕಟ್ ಮಾಡ್ತಾವನೆ. ನಿಮ್ಮ ಮುಂದಿನ ಪೀಳಿಗೆಗೂ ಈ ದೇಶ, ಈ ಪ್ರಪಂಚ, ಸುಂದರವಾದ ಈ ಪ್ರಪಂಚ ಮುಮ್ಮಕ್ಕಳಿಗೂ ಕೊಡಬೇಕು ಅಂತ ಆಸೆಯಿಂದ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀಬೇಕು. ಪ್ರತಿ ವರ್ಷನೂ ನಾವು ಡೊಳ್ಳು ಕುಣಿತದ ಒಂದು ಕಾರ್ಯಕ್ರಮದಲ್ಲೇ ಜನಗಳಿಗೆ ಅರಿವು ಮೂಡಿಸುವಂತಹ ಒಂದು ಜಾಥಾ ನಡೆಸ್ತಾ ಇದ್ದೀವಿ. ಎವ್ರಿ ಡೇ ಇಸ್ ಎನ್ವಿರಾನ್ಮೆಂಟ್ ಡೇ. ಎವ್ರಿ ಡೇ ಇಸ್ ಭೂಮಿ ಡೇ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.